ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಆರೋಗ್ಯದ ಕಡೆ ಗಮನ ಹರಿಸಿ, ಆಹಾರ ಮತ್ತು ನಿದ್ರೆಗೆ ಪ್ರಾಮುಖ್ಯತೆಯನ್ನ ನೀಡಿ, ಕೆಲಸದಲ್ಲಿ ಒತ್ತಡ ಇದ್ರೂ ಸಹ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ. ವೃಷಭ ರಾಶಿ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಉಂಟಾಗಬಹುದು. ಹೊಸ ಯೋಚನೆಗಳನ್ನ ಹೂಡಿಕೆ ಮಾಡಲು ಇದು ಒಳ್ಳೆ ಸಮಯ. ಸಂಬಂಧಗಳಲ್ಲಿ ಗಮನ ನೀಡೋದು ಮುಖ್ಯ. ಮಿಥುನ ರಾಶಿ. ಶುಭ ಪ್ರಯಾಣ ತೊಡಗಿಸಿಕೊಳ್ಳುವಂತ ದಿನ. ವೈವಾಹಿಕ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆಗೆ ಮುಂದಾಗುತ್ತೀರಿ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ. ಕಟಕ ರಾಶಿ. ಮನೋಭಾವನೆಯಲ್ಲಿ ಕೆಲವು ಏರಿಳಿತಗಳು ಉಂಟಾಗಬಹುದು. ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿವೆ. ಅವುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಿ. ಆಧ್ಯಾತ್ಮದಲ್ಲಿ ಆಸಕ್ತಿ ಮೂಡಬಹುದು. ಸಿಂಹರಾಶಿ. ಕೆಲಸದಲ್ಲಿ ಪ್ರಶಂಸೆ ಹಾಗೂ ಗೌರವ ದೊರೆಯಬಹುದು. ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ. ಆರ್ಥಿಕವಾಗಿ ಲಾಭ ಆಗುವ ಸಂದರ್ಭದಲ್ಲಿ ಹೂಡಿಕೆ ಮಾಡಲು ವಿಳಂಬ ಮಾಡಬೇಡಿ. ಕನ್ಯಾ ರಾಶಿ. ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಹೊಸ ಸ್ನೇಹಿತರನ್ನ ಮಾಡುವ ಸಮಯ. ಆದಾಯದ ಮೂಲಗಳಲ್ಲಿ ಏರಿಕೆ ಇದೆ. ತುಲಾ ರಾಶಿ. ನಿಮ್ಮ ಸೃಜನಾತ್ಮಕತೆಯನ್ನ ಹೆಚ್ಚಿಸಿಕೊಳ್ಳುವ ಹಾಗೆ ಇರುತ್ತದೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಒಳ್ಳೆ ಸಮಯ ಕಳೆಯುತ್ತೀರಿ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಯಶಸ್ಸು ಕಾಣುವ ದಿನ. ವೃಶ್ಚಿಕ ರಾಶಿ. ವೃತ್ತಿಯಲ್ಲಿ ಮುಂದಿನ ಹೆಜ್ಜೆಗೆ ಸಿದ್ಧರಾಗಿ, ಆರೋಗ್ಯದ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಿ. ಆರ್ಥಿಕವಾಗಿ ಕೆಲವು ಸವಾಲುಗಳನ್ನ ಎದುರಿಸುವ ಸಮಯ. ಧನುರಾಶಿ. ಹೊಸ ಉದ್ಯೋಗ ಅಥವಾ ವೃತ್ತಿಯಲ್ಲಿ ಬದಲಾವಣೆಯ ಅವಕಾಶಗಳು ಇರಬಹುದು. ಪ್ರಯಾಣದ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಕುಟುಂಬ ಸದಸ್ಯರೊಂದಿಗೆ ವೈಚಾರಿಕ ವಿಷಯಗಳನ್ನ ಚರ್ಚಿಸಿ. ಮಕರ ರಾಶಿ. ಆರ್ಥಿಕ ಪರಿಸ್ಥಿತಿ ನಿರ್ವಹಣೆಗೆ ಹೆಚ್ಚು ಗಮನ ಕೊಡಿ. ಸಂಬಂಧಗಳಲ್ಲಿ ಕೆಲವು ಒತ್ತಡಗಳು ಬರಬಹುದು. ವೈಯಕ್ತಿಕ ಬೆಳವಣಿಗೆಗೆ ಸಮಯ ಮೀಸಲಾಗಿಸಿ. ಕುಂಭರಾಶಿ. ಸೃಜನಶೀಲತೆಯನ್ನ ಪ್ರಸ್ತುತಪಡಿಸಲು ಉತ್ತಮ ಸಮಯ. ವೃತ್ತಿಯಲ್ಲಿ ಹೊಸ ಅವಕಾಶಗಳು ಪ್ರತ್ಯಕ್ಷವಾಗಬಹುದು. ಕುಟುಂಬ ಸದಸ್ಯರೊಂದಿಗೆ ಸಮಾನತೆ ಹೊಂದಿ. ಇನ್ನು ಕೊನೆಯದಾಗಿ ಮೀನರಾಶಿ. ಶಾಂತ ಮತ್ತು ಸಮಾಧಾನಕರ ದಿನ. ಆರ್ಥಿಕವಾಗಿ ಲಾಭದಾಯಕದ ಸಮಯ. ಸಂಬಂಧಗಳಲ್ಲಿ ಪರಸ್ಪರ ನೆಮ್ಮದಿ ಮತ್ತು ಶಾಂತಿ ಇರುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.